ಕಶ್ಯಪಾದಿತ್ಯರ ಮಗ ದ್ವಾದಶಾದಿತ್ಯರಲ್ಲಿ ವಿವಸ್ವಾನ್. ವಿವಸ್ವಾನ್ ಮಗ ಯಮ ಮತ್ತು ಯಮಿ. ಇವರಿಬ್ಬರು ತೌ ತತ್ರ ಸಂವಿವರ್ಧ್ವೇತೆ ಪಿತುರ್ಭವನ ಉತ್ತಮೆ ಕ್ರೀಡಮಾನವು ಸ್ವಭಾವೇನ ಸ್ವಚ್ಛಂದ ಗಮನ ಉಭೌ. ಇವರಿಬ್ಬರು ಬೆಳೀತಾ ಇರುವಾಗ ಇಬ್ಬರಲ್ಲಿ ತುಂಬ ಸಲಿಗೆ ಶುರುವಾಯ್ತಂತೆ, ಪ್ರಾರಂಭವಾಯ್ತಂತೆ. ಸ್ವಚ್ಛಂದ ಗಮನವು ಉಭೌ. ಇವರಿಬ್ಬರು ಒಟ್ಟಿಗೆ ಮಾತನಾಡುವುದು, ಒಟ್ಟಿಗೆ ಇರುವುದು, ಒಟ್ಟಿಗೆ ಆಟವಾಡುವುದು ಹೀಗೆ ಶುರುವಾದಾಗ ಯಮಂ ಸಮಾಸಾದ್ಯ ಸ್ವಸಾ ಭ್ರಾತರಂ ಅಬ್ರವೀತ್ ನ ಭ್ರಾತ ಭಗಿನೀಂ ಯೋಗ್ಯಾಂ ಕಾಮಯಂತೀಂ ಚ ಕಾಮಯೇತ್. ಆಗ ಯಮನಿಗೆ ಒಂದು ಮಾತನ್ನು ಹೇಳ್ತಾಳೆ, ನಾನು ನಿನ್ನನ್ನು ಕಾಮಿಸಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ. ಇದನ್ನು ಕೇಳಿದಾಗ ಯಮನಿಗೆ ತುಂಬ ದುಃಖ ಆಯಿತು, ಸಂಕಟ ಆಯಿತು. ಅನಾಥಂ ನಾಥಮಿಚ್ಛಂತೀಂ ಸ್ವಸಾರಂ ಯೋನನಾಥತಿ. ತಂಗಿಯನ್ನು ಅಣ್ಣ ಒರೆಸಲಿಕ್ಕೆ ಸಾಧ್ಯ ಇಲ್ಲ, ಅದು ಧರ್ಮಕ್ಕೆ ವಿರೋಧ, ಅದನ್ನು ಮಾಡಬಾರ್ದು ಅಂತ ಅನ್ಯಥಾಹಂ ಮರಿಷ್ಯಾಮಿ ತ್ವಾಮಿಚ್ಛಂತಿ ವಿಚೇತಸ. ಅವಳು ಹೆದರಿಸ್ತಾಳೆ ಯಮಿ, ನೀನು ಈ ರೀತಿ ಒಪ್ಪದೇ ಇದ್ದರೆ ನಾನು ಸತ್ತು ಹೋಗ್ತೇನೆ ಅಂತ ಹೆದರಿಸಿದಾಗ ಅದಕ್ಕೆ ತುಂಬ ಮಾತನಾಡ್ತಾಳೆ. ಮಾತೃಗರ್ಭೆ ತಥೇವಾಯಂ ಸಂಯೋಗೋ ನೌನ ದುಷ್ಯತಿ. ನಾವು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಇಬ್ಬರು ಒಟ್ಟಿಗೆ ಇದ್ದಿದ್ದಲ್ವ, ದೇಹದ ಅಂಟುವಿಕೆ ಆಗಿದೆ ಅಲ್ವಾ, ಆದ್ದರಿಂದ ಹೀಗೆ ಯಾಕೆ ಬೇಡ ಅಂತಿದ್ದಿ ಅಂತ ಯಮಿ ತುಂಬ ಅವಳ ತಾರುಣ್ಯದಲ್ಲಿ ತುಂಬ ಮಾತನಾಡ್ತಾಳೆ. ಯಮ ಒಪ್ಪುವುದಿಲ್ಲ. ಒಂದು ಮಾತನ್ನು ಹೇಳ್ತಾನೆ ಯಮ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ ಅಂತ ಗೀತೆಯ ವಾಕ್ಯ ಇಲ್ಲಿ ನಮಗೆ ಪುರಾಣ ಮತ್ತು ಗೀತೆಯ ವಾಕ್ಯ ಇಲ್ಲಿ ಸಿಗುತ್ತೆ. ಯಮ ಹೇಳ್ತಾನೆ, ನೋಡು, ನಾಳೆ ನಮ್ಮನ್ನು ನೋಡಿ ಅನುಕರಣೆ ಮಾಡುವವರು ಇರ್ತಾರೆ. ಯತ್ ಶ್ರೇಷ್ಠ ಆಚರತಿ, ಏನೇನು ದೊಡ್ಡವರು ಮಾಡ್ತಾರೋ ಅದನ್ನು ಮುಂದಿನ ಪೀಳಿಗೆಯವರು ಚಿಕ್ಕವರು ಅದನ್ನು ಅನುಕರಣೆ ಮಾಡ್ತಾರೆ. ಸ ಯತ್ ಪ್ರಮಾಣಂ ಕುರುತೆ ಲೋಕಃ ತದ ಅನುವರ್ತತೆ. ಅವರು ಯಾವುದನ್ನು ಮಾನದಂಡ ಅಂತ ಹಿಡಿದುಕೊಳ್ತಾರೋ ನಾಳೆ ಅದನ್ನೇ ಶುರು ಮಾಡ್ತಾರೆ. ಅದು ತಪ್ಪು. ವಿರುದ್ಧಂ ಸರ್ವಧರ್ಮೇಶು ಲೋಕೇಶು ಚ ವಿಶೇಷತಃ. ಯಾವ ಧರ್ಮವೂ ಇದನ್ನು ಒಪ್ಪುವುದಿಲ್ಲ. ಅಣ್ಣ ತಂಗಿಯ ಸಂಬಂಧ ಅದು ಯಾರೂ ಒಪ್ಪುವುದಿಲ್ಲ. ಆದ್ದರಿಂದ ನಿನಗೆ ಯೋಗ್ಯನಾದ ವರ ಸಿಗ್ತಾನೆ, ಗಂಡ ಸಿಗ್ತಾನೆ, ಅವನ ಜೊತೆಗೆ ನೀನು ಆರಾಮವಾಗಿ ಇರು, ರಮಿಸು ಅಂತ ಹೇಳ್ತಾನೆ. ನವಿಚಾನಾಮಿ ತೇ ಚಿತ್ತಂ ಕುತ ಏತತ್ ಪ್ರತಿಷ್ಠಿತಂ ಆತ್ಮರೂಪ ಗುಣೋಪೇತಾಂ ನ ಕಾಮಯತಿ ಮೋಹಿತಾಂ ಅಂತ ಅವಳು ಯಮನಿಗೆ ಯಾಕೆ ನೀನು ಒಪ್ತಾ ಇಲ್ಲ ಅಂತ ತುಂಬ ಬೇಸರದ ಮಾತುಗಳನ್ನು ಆಡ್ತಾಳೆ. ಆದರೂ ಕೂಡ ಯಮ ಒಪ್ಪುವುದಿಲ್ಲ. ಇದರಿಂದ ಯಮನಿಗೆ ದೇವತ್ವ ಬಂತು ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ಅಂದರೆ ಧರ್ಮನಿಷ್ಠೆ. ಯಮ ವಿಚಲಿತನಾಗಲಿಲ್ಲ, ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಮತ್ತು ಧರ್ಮದ ಉಪದೇಶವನ್ನು ಮಾಡಿದ ಮತ್ತು ಧರ್ಮಾಚರಣೆಯ ವಿಧಾನವನ್ನು ಯಾರ್ಯಾರು ಅನುಕರಣೆ ಮಾಡ್ತಾರೆ ಆ ವಿಚಾರವನ್ನು ತಿಳಿಸಿಕೊಟ್ಟ. ಆದ್ದರಿಂದ ಯಮನಿಗೆ ದೇವತ್ವ ಬಂತು ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ಹೀಗೆ ಯಮ ಮತ್ತು ಯಮಿಯ ಸಂವಾದವನ್ನು ತಿಳಿಸಿಕೊಡ್ತಾ ಅದರ ನಂತರ ಪತಿವ್ರತೆ ಮತ್ತು ಬ್ರಹ್ಮಚಾರಿಯ ಸಂವಾದವನ್ನು ಪುರಾಣ ತಿಳಿಸಿಕೊಡುತ್ತೆ. ಇದನ್ನು ಕೇಳಿ ಶುಕರು ಇದು ಋಷಿಗಳಿಗೆಲ್ಲ ಸೂತರು ಹೇಳಿದ್ದು. ಸೂತರು ಹಿಂದೆ ಶುಕರು ವ್ಯಾಸರಿಗೆ ಈ ಥರ ಪ್ರಶ್ನೆಗಳು ಮಾಡಿದ್ರು ಅಂತಂದು ಸೂತರೇ ಉಪದೇಶವನ್ನು ಕೊಡ್ತಾ ಇದ್ರು. ಶುಕರಿಗೆ ಆಶ್ಚರ್ಯವಾಯ್ತಂತೆ. ಅಂಥ ಸೂತರು ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಶುಕರು ಹೇಳ್ತಾರಂತೆ, ವಿಚಿತ್ರ ಇಯಂ ಕಥಾ ತಾತ ವೈದಿಕೀ ಮೇ ತ್ವಯಾ ಈರಿತ. ನೀವು ಹೇಳಿದ್ರಲ್ವ ಈ ಕತೆ, ಇದು ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಹಿಂದೆ ಯಾವತ್ತೂ ಕೇಳಿರಲಿಲ್ಲ ಇಂತಹ ಒಂದು ಘಟನೆ. ಅನ್ಯಾಃ ಪುಣ್ಯಾಷ್ಟಮೇ ಬ್ರೂಹಿ ಕಥಾ ಪಾಪ ಪ್ರಣಾಶಿನಿ. ಈ ಥರದ್ದೇ ಯಾವುದಾದ್ರೂ ಕಥೆಗಳಿದ್ದರೆ ನನಗೆ ತಿಳಿಸಿಕೊಡ್ಬೇಕು. ಅದು ಎಂತಹ ಕಥೆಗಳು, ತಲೆಹರಟದ್ದಲ್ಲ, ಪಾಪ ಪ್ರಣಾಶಿನಿ ಅಂತ ಹೇಳಿದರು. ಆ ಕಥೆಗಳು ಕೇಳಿದಾಗ ನಮ್ಮ ಪಾಪ ಪರಿಹಾರ ಆಗಬೇಕು. ಯಾಕೆ ಹೇಳ್ತಾರೆ ಈ ಕಥೆಗಳು? ನಮಗೆ ನರಸಿಂಹ ಪುರಾಣ ನರಸಿಂಹನ ಬಗ್ಗೆ ತಿಳಿಸಿಕೊಡಬೇಕು, ಅವತಾರಗಳ ಬಗ್ಗೆ ಸರಿ. ಇವು ಮಾರ್ಕಂಡೇಯನ ಬಗ್ಗೆ ಆಗಲಿ, ಬ್ರಹ್ಮಚಾರಿಯ ಮುಂದೆ ಬರುವಂತಹ ಬ್ರಹ್ಮಚಾರಿ ವಿಚಾರವಾಗಲಿ, ಯಮಿಯ ಸಂವಾದವಾಗಲಿ, ದೇವತೆಗಳ ಬಗ್ಗೆ ಆಗಲಿ, ಜ್ಞಾನಿಗಳ ಬಗ್ಗೆ ಆಗಲಿ ಯಾಕೆ ತಿಳಿಸಿಕೊಡುತ್ತೆ ಪುರಾಣ ಅಂದರೆ ವಿಷ್ಣುವಲ್ಲಿ ಇನ್ನಷ್ಟು ದಾರ್ಢ್ಯ ಬರಲಿ ಅಂತ. ಚರಿತಂ ವೈಷ್ಣವಾನ ಅಂತೂ ವಿಷ್ಣುದ್ರೇಕಾಯ ಕಥ್ಯತೆ ಅಂತ ನಮಗೆ ವೈಷ್ಣವರ ಚರಿತೆಯನ್ನು ಕೇಳ್ತಾ 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 ಇಂಥವರೇ ಇಷ್ಟು ಅನುಗ್ರಹವನ್ನು ಪಡೆದಿದ್ದಾರೆ, ಭಗವಂತ ಇನ್ನೆಷ್ಟು ದೊಡ್ಡವನಾಗಿರಲಿಕ್ಕಿಲ್ಲ, ಇಂಥವರಿಗೆ ಅನುಗ್ರಹ ಮಾಡಿದವನು ಅಂತ ವಿಷ್ಣುವಿನ ಮೇಲೆ ಇನ್ನಷ್ಟು ನಮಗೆ ಅಚಲವಾದ ನಂಬಿಕೆ, ಶ್ರದ್ಧೆ ಉಂಟಾಗಬೇಕು ಅಂತ ವಿಷ್ಣು ಭಕ್ತರ ಚರಿತೆಯನ್ನು ನಾವು ಕೇಳಬೇಕು ಅಂತ ಹೇಳುತ್ತೆ ಶಾಸ್ತ್ರ.
ಅದನ್ನೇ ನಾನು ಹಿಂದೆ ಹೇಳಿದಂತೆ ಇಂಥವರ ವಿಷ್ಣು ಭಕ್ತರ ದ್ವೇಷವೂ ಕೂಡ ಭಗವಂತನ ದ್ವೇಷಕ್ಕೆ ಕಾರಣ ಆಗುತ್ತೆ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಆದ್ದರಿಂದ ಇಂಥವರ ಕಥೆಯನ್ನು ಕೇಳಬೇಕು. ಅದಕ್ಕೆ ಪಾಪ ಪ್ರಣಾಶಿನಿ ಅಂತ ಶುಕರು ಹೇಳ್ತಾರೆ. ಇಂಥವರ ಕಥೆ ಕೇಳಿದಾಗ ಪಾಪ ನಾಶ ಆಗುತ್ತೆ, ಇನ್ನೂ ಕಥೆ ಇದ್ದರೆ ಹೇಳಿ. ಆಗ ವೇದವ್ಯಾಸರು ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಏನು, ಹಿಂದೆ ಬ್ರಾಹ್ಮಣೋ ವೇದಪಾರಗ ಸರ್ವಶಾಸ್ತ್ರಾರ್ಥ ತತ್ವಜ್ಞ, ಒಬ್ಬ ಬ್ರಾಹ್ಮಣನಿದ್ದ. ಅವನು ಸರ್ವಶಾಸ್ತ್ರಾರ್ಥ ತತ್ವಜ್ಞ ವ್ಯಾಖ್ಯಾನೇ ಪರಿನಿಷ್ಠಿತ. ಅವನು ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ. ಕಶ್ಯಪ ಎನ್ನುವಂತಹ ಹೆಸರಿನವನು. ತತ್ವಜ್ಞ, ಶಾಸ್ತ್ರವನ್ನು ತಿಳಿಯುವುದು ಬೇರೆ, ತತ್ವವನ್ನು ತಿಳಿಯುವುದು ಬೇರೆ. ತತ್ವ ಅಂತಂದರೆ ಯಥಾರ್ಥ, ಏನಿದೆಯೋ ಅದನ್ನು ತಿಳಿಯುವುದಕ್ಕೆ ತತ್ವ ಅಂತ ಕರೀತಾರೆ. ಅದಕ್ಕೆ ಆಚಾರ್ಯರ ಸಿದ್ಧಾಂತಕ್ಕೆ ತತ್ವವಾದ ಅಂದರೆ ಯಥಾರ್ಥವಾದ. ಏನಿದೆಯೋ ಅದನ್ನು ಆಚಾರ್ಯರು ಮುಂದೆ ಇಟ್ಟಿದ್ದಾರೆ. ಯಾವುದೂ ಸ್ವಂತ ಕಲ್ಪಿತವಾದದ್ದನ್ನು ಆಚಾರ್ಯರು ಕೊಡಲಿಲ್ಲ. ಶಾಸ್ತ್ರಗಳಲ್ಲಿ ಏನಿದೆಯೋ ಅದನ್ನು ತಿಳಿಸಿಕೊಟ್ರು. ಆಚಾರ್ಯರ ಸಿದ್ಧಾಂತಕ್ಕೆ ತತ್ವವಾದ ಅಂತ ಹೆಸರು. ಆದರೆ ತತ್ವ ಅಂತಂದರೆ ಶಾಸ್ತ್ರಗಳನ್ನು ತಿಳಿಯುವುದಷ್ಟೇ ಅಲ್ಲ, ಅದರ ಯಥಾರ್ಥ ವಿಚಾರಗಳನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡುವುದು. ಆಚಾರ್ಯರ ತಂದೆಗೆ ಭಟ್ಟ ಅಂತ ಜನರು ಖುಷಿಯಿಂದ ಕರೀತಾ ಇದ್ರಂತೆ. ವೇದಾಂತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ ಅಂತ ಖುಷಿಯಿಂದ ಭಟ್ಟ ಭಟ್ಟ ಅಂತ ಕರೀತಾ ಇದ್ರಂತೆ. ಯಾಕೆ ಅಂದರೆ ಅವರಿಗೆ ವೇದಾಂತಗಳ, ಉಪನಿಷತ್ತುಗಳ, ಪುರಾಣಗಳ ಖಾಲಿ ಮೇಲ್ನೋಟದ ಅರ್ಥಗಳಲ್ಲ, ಅದರ ರಹಸ್ಯಗಳನ್ನು ತಿಳಿದಿದ್ರು ಅಂತ. ಆದ್ದರಿಂದ ಭಟ್ಟ ಶಬ್ದಕ್ಕೆ ಅಷ್ಟು ಭಾರ ಇದೆ. ಹೀಗೆ ಈ ಕಶ್ಯಪ ಬ್ರಾಹ್ಮಣ ಚೆನ್ನಾಗಿ ವೇದಶಾಸ್ತ್ರಗಳ ತಿರುಳನ್ನು ಚೆನ್ನಾಗಿ ತಿಳಿದಿದ್ರು. ಸ್ವಧರ್ಮ ಕಾರ್ಯ ನಿರತಃ ಪರಧರ್ಮ ಪರಾಂಗುಖ ಋತುಕಾಲಾಭಿಗಾಮೀ ಚ ಅಗ್ನಿಹೋತ್ರ ಪರಾಯಣ. ಮತ್ತೊಂದು ಧರ್ಮವನ್ನು ಆಶ್ರಯಿಸ್ತಾ ಇರಲಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ, ತನ್ನ ಧರ್ಮವನ್ನು ತಾನು ಮಾಡ್ತಾ ಇದ್ದ. ಪರಧರ್ಮೋ ಭಯಾವಹ, ಮತ್ತೊಂದು ಧರ್ಮದ ಗೋಜಿಗೆ ಹೋಗ್ತಾ ಇರಲಿಲ್ಲ. ಹೀಗೆ ತುಂಬ ನಿಷ್ಠಿತನಾಗಿ ಇರುವಾಗ ಅವನಿಗೆ ತಸ್ಯ ಪತ್ನಿ ಮಹಾಭಾಗ ಸಾವಿತ್ರಿ ನಾಮನಾಮತಃ, ಅವನ ಹೆಂಡತಿ ಸಾವಿತ್ರಿ ಭರ್ತು ಶುಶ್ರೂಷಣೇನೈವ ದೀರ್ಘಕಾಲಂ ಅನಿಂದಿತ ಪರೋಕ್ಷ ಜ್ಞಾನಮಾಪನ್ನ ಕಲ್ಯಾಣಿ ಗುಣಸಮ್ಮತ. ಅವಳು ಕೂಡ ಒಳ್ಳೆಯ ಗಂಡನ ಸೇವೆಯನ್ನು ಮಾಡ್ತಾ ಅವಳು ಕೂಡ ವಾಸವಾಗಿದ್ಲು. ನಂದಿಗ್ರಾಮ ಎನ್ನುವ ಗ್ರಾಮದಲ್ಲಿ ವಾಸವಾಗ್ತಾ ಇದ್ರು. ಅಲ್ಲಿಯೇ ಇನ್ನೊಬ್ಬ ಅಥ ಕೌಶೀಲಿಕೋ ವಿಪ್ರೋ ಯಜ್ಞಶರ್ಮ ಮಹಾಮತಿ, ಅಲ್ಲಿಯೇ ಮತ್ತೊಬ್ಬ ಬ್ರಹ್ಮಚಾರಿ ಇದ್ದ, ಯಜ್ಞಶರ್ಮ ಎನ್ನುವಂತಹ ಬ್ರಹ್ಮಚಾರಿ. ಅವನು ಕೂಡ ತಂದೆ ತಾಯಿಯಂದಿರೊಟ್ಟಿಗೆ ಚೆನ್ನಾಗೇ ಇದ್ದ. ಅವನು ಎಲ್ಲ ವೇದಾಧ್ಯಯನವನ್ನೆಲ್ಲ ಮಾಡಿಕೊಂಡಿದ್ದ, ಸಂಸ್ಕಾರವನ್ನೆಲ್ಲ ಪಡೆದುಕೊಂಡಿದ್ದ. ಸೋಪನೀತೋ ಯಥಾನ್ಯಾಯಂ ಪಿತ್ರಾ ವೇದಂ ಅಧೀತವಾನ್, ತಂದೆಯಿಂದ ವೇದಗಳನ್ನು ತಿಳಿದಿದ್ದ. ತಂದೆಯ ಉಪಸತ್ತಿ, ತಂದೆಯಲ್ಲಿಯೇ ಶಾಸ್ತ್ರಜ್ಞಾನವನ್ನು, ವೇದಾರ್ಥ ಚಿಂತನೆಯನ್ನು ನಡೆಸಿಕೊಂಡಿದ್ದ. ಒಂದು ದಿನ ತಂದೆಯ ಮರಣವಾಯಿತು. ತಂದೆ ಮರಣವಾದ ನಂತರ ತಾಯಿಗೆ ಆಶ್ರಯವಿಲ್ಲ, ಗಂಡ ತೀರಿ ಹೋದ. ಇವನು ಬ್ರಹ್ಮಚರ್ಯದಲ್ಲಿದ್ದಾನೆ. ಇವನೇನು ಮಾಡ್ದ, ತಾನು ಭಿಕ್ಷೆ ಬೇಡ್ತೇನೆ ಅಂತಂದು ತಾಯಿಯನ್ನು ಬಿಟ್ಟು ಹೊರಟು ಹೋಗ್ಬಿಟ್ಟ. ಪ್ರೇತ ಕಾರ್ಯಾಣಿ ಕೃತ್ವ, ಅಥವಾ ಅವನೆಲ್ಲ ತಂದೆಗೆ ಏನೇನು ಸಂಸ್ಕಾರವನ್ನು ಮಾಡಬೇಕಾಗಿತ್ತೋ ಎಲ್ಲ ಕಾರ್ಯವನ್ನು ಮಾಡ್ದ, ಹೊರಟು ಹೋದ. ಹೊರಟು ಹೋಗಿ ಅನುಷ್ಠಾನಕ್ಕೆ, ಈ ಕತೆ ನಮಗೆ ಮಹಾಭಾರತ, ಇದೇ ಕಥೆಯ ಥರ ನಮಗೆ ಮಹಾಭಾರತದಲ್ಲಿಯೂ ಕಥೆ ಸಿಗುತ್ತೆ. ಇವನು ತಪಸ್ಸನ್ನು ಮಾಡ್ತಾ ಇರುವಾಗಾದಾಗ ಮೇಲೆ ಒಂದು ಕಾಗೆ ಉಪದ್ರ ಮಾಡುತ್ತೆ, ತುಂಬ ಶಬ್ದ ಮಾಡ್ತಾ ಇರುತ್ತೆ, ಅವನಿಗೆ ಉಪದ್ರ ಕೊಡುತ್ತೆ. ಅವನು ನೋಡ್ತಾನೆ, ಕಾಗೆ ಸುಟ್ಟು ಕೆಳಗೆ ಬೀಳುತ್ತೆ, ಭಸ್ಮ ಆಗುತ್ತೆ. ಅವನಿಗೆ ಖುಷಿ ಆಯಿತು, ನನ್ನ ತಪಸ್ಸು ಫಲಿಸಿತು ಅಂತ ಅವನಿಗೆ ಖುಷಿಯಾಗಿ ತೌ ದೃಷ್ಟ ಭರ್ತ್ಸಯಾಮಾಸ ದೇವಶರ್ಮ ತಥೋ ದ್ವಿಜಃ ವಿಷ್ಟಾಮುತ್ಸೃಜ್ಯ ವಸ್ತ್ರೇತು. ಅವನ ಹೆಸರು ದೇವಶರ್ಮ ಅಂತ, ಅಂದರೆ ಯಜ್ಞಶರ್ಮನ ಮಗ ದೇವಶರ್ಮ. ಅವನು ಹೀಗೆ ಹೋಗುವಾಗ ರೋಷೇಣ ವೀಕ್ಷಯಾಮಾಸ ಖೇಯಾಂತವು ಪಕ್ಷಿಣೋ ಹಿ ಸಹ, ಸಿಟ್ಟಿನ ನೋಡಿದಾಗ ಪಕ್ಷಿಗಳು ಸುಟ್ಟೋಯ್ತು. ಅವನಿಗೆ ಖುಷಿ ಆಯಿತು, ಹೋಗಿ ಭಿಕ್ಷೆ ಬೇಡಬೇಕು ಅಂತ ಹೋದ. ಆ ಪತಿವ್ರತೆಯನ್ನು ಭಿಕ್ಷೆ ಕೇಳಿದ. ಪತಿವ್ರತೆ ಗಂಡನಿಗೆ ಸೇವೆಯನ್ನು ಮಾಡಿ ಬಂದ್ಲು. ಅವನು ಸಿಟ್ಟಿನಿಂದ ನೋಡ್ದ, ಕೋಪದಿಂದ ನೋಡ್ದ, ಏನೂ ಆಗಲಿಲ್ಲ. ಆ ಹೆಣ್ಣಿಗೆ ಏನೂ ಆಗದೇ ಇದ್ದಾಗ ಹೆಣ್ಣು ಹೇಳ್ತಾಳೆ, ನಾನು ಪಕ್ಷಿಗಳಲ್ಲ,
ನಿನ್ನ ಕೋಪದ ದೃಷ್ಟಿಗೆ ಭಸ್ಮ ಆಗುವುದಕ್ಕೆ ನಾನು ಪಕ್ಷಿ ಅಲ್ಲ, ಕಾಗೆ ಅಲ್ಲ, ನನ್ನ ಮೇಲೆ ನಿನ್ನ ಪ್ರತಾಪ ತೋರಿಸಬೇಡ. ಯಾಕೆ ಈ ತಾಕತ್ತು ಬಂತು ನನ್ನಲ್ಲಿ? ಅವನು ಕೇಳ್ತಾನೆ, ಹೇಗೆ ತಾಕತ್ತು ಬಂದದ್ದು? ನಾನು ಗಂಡನ ಸೇವೆಯನ್ನು ಮಾಡ್ತೇನೆ ಅಂತ. ಪ್ರಬ್ರೂಹಿ ಏತನ್ ಮಹಾಭಾಗೆ ಪೃಚ್ಛತೋ ಮೇ ಯಥಾರ್ಥತಃ ವಿಪ್ರಕೃಷ್ಟಾರ್ಥ ವಿಜ್ಞಾನಂ ಕಥಮಾಶು ತವ ಅಭವತ್. ನಿನಗೆ ಹೇಗೆ ಆ ಸಾಮರ್ಥ್ಯ ಬಂತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಸ್ತ್ರೀಣಾಂತು ಪತಿ ಶುಶ್ರೂಷಾ ಧರ್ಮ ಏಷ ಪರಿಸ್ಥಿತ. ಸ್ತ್ರೀಯರಿಗೆ ತಾಕತ್ತು ಬರುವುದು ಗಂಡನ ಸೇವೆಯಿಂದ ಮಾತ್ರ, ಮತ್ತು ಯಾವುದರಿಂದಲೂ ಆ ಸಾಮರ್ಥ್ಯ ಬರುವುದಿಲ್ಲ. ಹೆಣ್ಣಿಗೆ ಸಾಮರ್ಥ್ಯ ಇರುವುದೇ ಗಂಡನ ಸೇವೆಯಲ್ಲಿ. ತಮೇವಾಹಂ ಸದಾ ಕುರ್ಯಾಂ ನಾಣ್ಯಮಸ್ಮಿ ಮಹಾಮತೆ. ನನಗೆ ಬೇರೆ ಯೋಚನೆಯೇ ಇಲ್ಲ. ಗಂಡನ ಸೇವೆ ಗಂಡನಿಗೆ ಅನುಕೂಲವಾಗಿ ಇರುವುದು, ಇಷ್ಟೇ ನನ್ನ ಕರ್ಮ. ದಿವಾರಾತ್ರಂ ಅಸಂದಿಗ್ಧಂ ಶ್ರದ್ಧೆಯ ಪರಿತೋಷಣಂ. ರಾತ್ರಿ ಹಗಲು ನಾನು ಗಂಡನ ಸೇವೆಯನ್ನು ಮಾಡ್ತೇನೆ. ಅವನು ಯೋಚನೆ ಮಾಡುವಕ್ಕಿಂತ ಮುಂಚೆ ಅವನಿಗೇನು ಬೇಕೋ ಅನುಕೂಲವಾಗಿ ಇರ್ತೇನೆ. ಆದ್ದರಿಂದ ನನಗೆ ಈ ಸಾಮರ್ಥ್ಯ ಬಂದಿದೆ. ಕುರುವಂತ್ಯ ಮಮ ಸಂಭೂತಂ ವಿಪ್ರಕೃಷ್ಟಾರ್ಥ ದರ್ಶನಂ ಅನ್ಯಚ್ಯತೆ ಪ್ರವಕ್ಷ್ಯಾಮಿ ನಿಬೋಧತ್ವಂ ಯದೀಚ್ಛಸಿ. ಸರಿ ಆಯಿತು, ನನಗೇನೋ ಈ ತಾಕತ್ತು ಬಂದಿದೆ, ಆದರೆ ನೀನು ನೋಡಿದಾಗ ನಾನು ಯಾಕೆ ಸುಡಲಿಲ್ಲ ಒಂದಾಯಿತು. ಆದರೆ ನಿನಗೆ ನಾಚಿಕೆ ಆಗೋದಿಲ್ವಾ? ಯಾಕೆ ಅಂದರೆ ಉತ್ಸೃಜ್ಯ ಮಾತರಂ ದ್ರಷ್ಟುಂ ವೃದ್ಧಾಂ ದೀನಾಂ ತಪಸ್ವಿನೀಂ ಅನಾಥಂ ವಿಧಮಾಂ ಅತ್ರ ನಿತ್ಯಂ ಸೋದರ ಪೋಷಕಃ. ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ತಾಯಿಯನ್ನು ಬಿಟ್ಟು ಬಂದಿದ್ದೀಯಲ್ವಾ? ವಯಸ್ಸಾದ ತಾಯಿಯನ್ನು ಅಲ್ಲಿಯೇ ಬಿಟ್ಟು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ನಿನ್ನ ಸ್ವಾರ್ಥಕ್ಕಾಗಿ ತಪಸ್ಸನ್ನು ಮಾಡ್ತಾ ಕುಳಿತಿದ್ದೀಯಲ್ವಾ? ನಾಚಿಕೆ ಆಗೋದಿಲ್ಲ? ಯಯಾ ಗರ್ಭೆ ಧೃತಃ ಪೂರ್ವಂ ಪಾಲಿತೋ ಲಾಲಿತಸ್ತಥಾ ತಾಂ ತ್ಯಕ್ತ್ವಾ ವಿಪಿನೇ ಧರ್ಮಂ ಚರನ್ ವಿಪ್ರನ ಲಜ್ಜಸೆ. ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಲಹಿದವಳು, ನೀನು ಹೊರಗಡೆ ಬಂದ ತಕ್ಷಣ ನಿನಗೇನು ಬೇಕೋ, ಮಗುವಿಗೆ ಏನೇನು ಆರೈಕೆ ಮಾಡಬೇಕೋ ಎಲ್ಲವನ್ನೂ ಮಾಡಿ ಚೆನ್ನಾಗಿ ನೋಡಿಕೊಂಡಿದ್ದಾಳೆ. ಇದು ದೊಡ್ಡ ಚಾಲೆಂಜ್ ಅಲ್ವಾ? ಏನು ಮಗುವಿಗೆ ಬೇಕು ಅಂತ ತಾವು ತಿಳಿದುಕೊಂಡು ಅದಕ್ಕೆ ಪೋಷಣೆ ಮಾಡುವುದು. ಇಷ್ಟೆಲ್ಲ ಕಷ್ಟಪಟ್ಟು ತಾಯಿ ನೋಡಿಕೊಂಡಿದ್ದಾಳೆ ನಿನ್ನನ್ನು. ಅಂತಹ ತಾಯಿಯನ್ನು, ದೀನಾಂ ವೃದ್ಧಾಂ, ವಯಸ್ಸಾದ ತಾಯಿಯನ್ನು, ಅದು ಗಂಡ ಇಲ್ಲ, ತಂದೆ ಇಲ್ಲ, ಆ ಹೆಣ್ಣಿಗೆ ಯಾರೂ ಆಶ್ರಯರಿಲ್ಲ, ಅಂಥವಳನ್ನು ಬಿಟ್ಟು ಬಂದಿದ್ದೀಯಲ್ವಾ? ನಿನಗೆ ನಾಚಿಕೆ ಆಗೋದಿಲ್ವಾ? ಯಯಾತವ ಕೃತಂ. ಇದನ್ನು ಪಲಾಯನವಾದ ಅಂತ ಕರೀತಾರೆ. ಏನು ಅಂದರೆ ವೈರಾಗ್ಯ ಬೇಕು ಹೊರತು ಕರ್ತವ್ಯ ವಿಮುಖರಾಗಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಕರ್ತವ್ಯವನ್ನು ಮಾಡಬೇಕು. ತಂದೆ ತಾಯಿಯಂದ್ರನ್ನು ನೋಡಿಕೊಳ್ಳುವುದು, ಕರ್ತವ್ಯದಲ್ಲಿದ್ದುಕೊಂಡು ಹಚ್ಚಿಕೊಳ್ಳದೆ ಸಾಧನೆಯನ್ನು ಮುಂದುವರಿಸಬೇಕೇ ಹೊರತು ಎಲ್ಲರನ್ನೂ ಬಿಟ್ಟು ಹೋದರೆ ಅವರ ಗತಿ ಏನು? ಆದ್ದರಿಂದ ಯಯಾತವ ಕೃತಂ ಬ್ರಹ್ಮನ್ ನಾಲ್ಪೆ ಮಲ ನಿಕೃಂತನಂ. ಪುರಾಣ ಎಷ್ಟು ಹೇಳುತ್ತೆ ನೋಡಿ. ನೀನು ಮಲ ಮಾಡಿದಾಗ ಅದನ್ನು ತೆಗೆದು ಹಾಕಿದ್ದಾಳೆ ನಿನ್ನ ತಾಯಿ, ಅಷ್ಟು ಸೇವೆ ಮಾಡಿದ್ದಾಳೆ. ದುಃಖಿತಾಂ ತಾಂ ಗೃಹೇ ತ್ಯಕ್ತ್ವ ಕಿಂ ಭವೇತ್ ವಿಪಿನೇ ಅಟತಃ. ಈ ಕಾಡಿನಲ್ಲಿ ತಿರುಗ್ತಾ ಇದ್ದೀಯಲ್ವಾ? ನಿನಗೆ ಸ್ವಲ್ಪ ಕರುಣೆ ಬರಲಿಲ್ವಾ? ಏನು ವೇದಾಂತ ಓದಿದರೆ ಏನು ಪ್ರಯೋಜನ? ಏನು ಶಾಸ್ತ್ರ ಅಧ್ಯಯನ ಮಾಡಿದರೆ ಏನು ಪ್ರಯೋಜನ? ಜಪ ಮಾಡಿ ಏನು ಪ್ರಯೋಜನ? ಆದ್ದರಿಂದ ತಾಯಿಯನ್ನು ನೋಯಿಸಬೇಡ. ತಾಯಿಯನ್ನು ನೋಯಿಸಿದರೆ ಅದು ಒಳ್ಳೆಯದಾಗೋದಿಲ್ಲ, ಅದು ಯಾವತ್ತೂ ನಮಗೆ ಅನರ್ಥವನ್ನೇ ಕೊಡುತ್ತೆ.